ನನ್ನ ಕಣ್ಣು ಮುಂದೆ ನನ್ನ ಸೊಸಿ ಮೇಲೆ ಕೈ ಮಾಡಿದ್ರೆ ಗಂಟಲ ಸಿಗ್ಬಿಟ್ಟಿರು. ಇವತ್ತೇನಾದ್ರೂ ಈ ಮಂದಿರದ ವಂಶದ ಬೆಳಬೇಕಾಗಿತ್ತು ಅಂದ್ರೆ ನಿನಗೆ ಬಾಯಿ ತುಂಬ ಅಪ್ಪ ಅಂತ ಕರೆಯೋ ಮಕ್ಕಳು ಹುಟ್ಟಬೇಕಾಗಿತ್ತು ಅಂದ್ರೆ ಅದು ನನ್ನ ಸೊಸಿ ಹೊಟ್ಟೆಗಿಂದ. ಮಕ್ಕಳ ಆಟ ಪಾಠ ನೋಡಿ ಸಂತೋಷ ಪಡೋ ವಯಸ್ಸಿನಾಗ ಆ ವೇಸಿ ಮನೆಗೆ ಹೋಗಿ ನನ್ನ ಸೊಸಿ ಕಣ್ಣ ನೀರಸಾಗೈತಿಲ್ಲ ಆ ದೇವರ ಮೆತ್ತನಲ್ಲಿ ಆ ಹೆಣ್ಣು ಪ್ರೀತಿ ಮಾಡೋದು ನಿನ್ನಲ್ಲ. ನೀ ಓದ್ಕೊಡ್ತೀರ ರೊಕ್ಕ ಬಂಗಾರ. ಒಂದೇ ಒಂದಿನ ಬರಿಗೆಯಿಂದ ಅವ್ರ ಮನೆಗೆ ಹೋಗು, ಅವಾಗ ಗೊತ್ತಾಗದೆ ಅವ್ರ ನಿಜವಾದ ಸ್ವರೂಪ ಏನು ಅಂತ. ಗೌಡ್ರಿ ಗೌಡ್ರಿ ನಿಮ್ ಮನೆ ಹುಡ್ಕೋದ್ರೊಳಗೆ ನನಗೆ ಸಾಕಾಗೋಯ್ತಪ್ಪ. ನೀನ್ ಯಾಕೆ ಬಂದೆ? ಶಿವಣ್ಣ ಯಾರಿವನು? ಅಪ್ಪ ಇವನು. ಅಯ್ಯೋ ನಾನೇ ಹೇಳ್ತೀನಿ ಬಿಡಿ ಗೌಡ್ರಿ. ನೋಡಿ, ನೀವು ನನಗೆ ಬೀಗರಾಗಬೇಕು, ನಿಮ್ಮ ಮಗ ನನಗೆ ಭಾವನಾಗಬೇಕು. ನೀನ್ ಯಾ ಸೀಮಿ ಪೀನ ಆಗ್ಬೇಕು ನನಗ. ಶಿವಣ್ಣ ಯಾರಿವನು? ಹೇಳಿದ್ನಲ್ಲ ಇವನು. ಅಯ್ಯ ಇದೊಳ್ಳೆ ಕಥೆ ಐತಲ್ಲ. ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮಗ್ ಗೊತ್ತಿಲ್ವೇನು? ಶಾಸ್ತ್ರೋಕ್ತವಾಗಿ ಮದುವೆ ಆದ್ರೇನೆ ನೀವು ನಮ್ಗೆ ಬೀಗರಾದಾಗೇನು? ನಮ್ಮ ಮನೆಯಲ್ಲಿ ಈ ಪದ್ಧತಿಗಳೆಲ್ಲ ಇಲ್ವಪ್ಪ. ಸುಂದರವಾದ ಹಸಿರು ಬೆಳೆದೆಲೆಯಲ್ಲಿ ತನ್ನ ಹೃದಯ ಅನ್ನೋ ತಾಂಬೂಲ ಹಾಕಿ ತನ್ನ ಮೃದುವಾದ ಬೆರಳುಗಳಿಂದ ಅದನ್ನು ಮಡಿಸಿ ನನ್ನ ತಂಗಿ ಎಂದು ನಿಮ್ಮ ಮಗನ ಬಾಯಿಗೆ ಹಾಕಿದಳು. ಆವತ್ತೇ ನೀವು ನಮ್ಮ ಬೀಗರು, ಇವರು ನಮ್ಮ ಬಾಯ್ದ. ನನ್ನ ಮನೆ ಹೊಸರಾದ್ರು ಯೋಗ್ಯತೆ ಇಲ್ಲದವ ನೀನು ಬೀಗನಂತೆ ಬೀಗ. ಶಿವಣ್ಣ ಕಳಿಸ್ಬೋದ್ರಿ ಇವನು. ನೀವು ಹೋಗಂದ ತಕ್ಷಣ ಹೋಗೋದಕ್ಕೆ ಬಂದಿಲ್ರಿ ನಾನು. ಈ ಮನೆ ಮೇಲೆ ನನಗೆ ಹಕ್ಕಿದೆ. ನಾನು ಮನಸ್ಸು ಮಾಡಿದ್ರೆ ಇವತ್ತೇ ಈ ಮನೆ ಬಿಡಿಸಿ ಹೊರಗಾಗ್ತೀನಿ ನಿಮ್ಮನ್ನ. ಈ ರೀತಿ ಹೊಡೆಯೋದು ಬಡಿಯೋದು ನನ್ನ ಹತ್ರ ನಡೆಯೋದಿಲ್ಲ. ಈ ಮನೇನ ನಿಮ್ಮ ಮಗ ನನ್ನ ತಂಗಿ ಹೆಸರಿಗೆ ಬರ್ಕೊಟ್ಟಿದ್ದಾನೆ. ಬೇಕಾದ್ರೆ ನೋಡಿ ಈ ಕಾಗದ ಪತ್ರನ. ಏನ್ ಮಾತಾಡ್ತಾ ಇದ್ದೀನಿ ಪ್ರತಿ ಇಟ್ಕೊಂಡು ಮಾತಾಡೋ. ಏನೋ ನಾನು ಈ ಮನೆಯನ್ನ ನಿಮ್ಮ ತಂಗಿ ಹೆಸರಿಗೆ ಬರೆದುಕೊಂಡಿದ್ದೆ. ನಿಜ ಹೇಳು, ಸುಳ್ಳು ಹೇಳಿದ್ರೆ ಮಗನ ಸಿಗದು. ಮುಚ್ಕೊಂಡ್ರೆ ಬಾಯ್ನ. ನೀವು ನಮ್ಮ ಮನೆಗೆ ಬಂದಾಗ ನನ್ನ ತಂಗಿಯನ್ನು ನೋಡಿ ಜೋಡಿಸ್ಕರಿಸುತ್ತಾ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಹೇಳಿ ಕುಡಿದ ಆಮೇಲೆ ಈ ಮನೆಯ ನನ್ನ ತಂಗಿ ಹೆಸರಿಗೆ ಬರ್ಕೊಳ್ಳಿಲ್ಲ. ನೀವು ಸುಳ್ಳು ಬೊಗಳ್ತಾ ಇದ್ದೇನೋ. ಒಂದು ಹೆಜ್ಜೆ ಮುಂದಿಟ್ರೆ ಗುಂಡಾಕಿ ಕೊಂದು ಬಿಡ್ತೀನಿ. ನೀವು ಬರೆದು ಕೊಟ್ಟ ಕಾಗದ ಪತ್ರ ನನ್ನ ಕೈಲೇ ಇದೆ. ಇದನ್ನ ತಗೊಂಡು ಕೋರ್ಟಿಗೆ ಹೋಗ್ತೀನಿ. ಕೋರ್ಟ್ ಮುಖಾಂತರ ಈ ಮನೆ ಬಿಡಿಸ್ತೀನಿ ನಿಮ್ಮನ್ನ. ಸುತ್ತು ಹತ್ತಳ್ಳ ನ್ಯಾಯ ಹೇಳೋ ಮಂತ್ಯ ನಮ್ದು. ಅಂತ ಬೀದಿ ನಾಯಿಗಳು ಬಂದು ಕೋರ್ಟು ಕಚೇರಿ ಅಂತ ಮಾತಾಡೋಂಗ್ ಮಾಡಿಬಿಡ್ತಾರೆ. ನಿನ್ನಂತವರಿಗೆ ತಂದೆಯಾಗಿ ಬದುಕೋದಕ್ಕಿಂತ ವಿಷ ಕುಡಿದು ಸಾಯುವುದೇ ಲೇಸು. ನಾನ್ ನಿಮ್ಮ ಮನೆಗೆ ಬರ್ತಾ ಇದ್ದಿದ್ದು ನಿಜ. ಮಾಲನ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ನಿಜ. ಅದು ಹೋಗಿ ಆ ಕಾಗದ ಪತ್ರ ನಿನ್ನ ಕೈಗೆ ಹಾಕೋ ಬಂತು. ಕುಡಿದ ನಿಷೇಧ ನೀನ ಬರೆದುಕೊಂಡಿದ್ದು ಹೇಳದಲ್ಲ. ಸಾಧ್ಯವಿಲ್ಲಪ್ಪ. ನಾನು ಈ ಮನೆ ಅಡವಿಟ್ಟು ಸಾಲ ಮಾಡಿದ್ದೇನೆ ನಿಜ. ಆದ್ರೆ ಈ ಮನೆ ಕಾಗದ ಪತ್ರ ರಾಮಜಿ ಸೆಟ್ ಹಣ ಪಡೆದಿದ್ದೆ. ಆ ಕಾಗದ ಪತ್ರ ನಿನ್ನ ಕೈಗೆ ಹಾಕೋ ಬಂತು. ನೀವ್ ಹೇಗೆ ನಮ್ಮ ಮನೆಗೆ ಬಂದು ಹೋಗ್ತಿರೋ ಹಾಗೆ ಆ ರಾಮಜಿ ಶೇಟು ಕೂಡ ನಮ್ಮ ಮನೆಗೆ ಬಂದು ಹೋಗೋ ಬಗೀರಾತಿ. ಅವನು ನಮ್ಮ ಹತ್ರ ಮಾಡಿದ 10 ಲಕ್ಷ ರೂಪಾಯಿ ಸಾಲಕ್ಕೆ ಈ ಮನೆ ಕಾಗದ ಪತ್ರ ಕೊಟ್ಟಿದ್ದಾನೆ. ನೀವೇ ವಸೂಲಿ ಮಾಡ್ಕೊಂಡು ನಿಮ್ಮ ಹಣ ಮುಟ್ಟಿಸ್ಕೊಳ್ಳಿ ಅಂತ. ಮಾಡಿದ ಸಾಲ ಕೊಡ್ತಿರೋ ಮನೆ ಬಿಟ್ಟು ಹೋಗ್ತಿರ್ತೀವಿ. ನನ್ನ ಎಷ್ಟೊಂದು ನಂಬಿದ್ದಲ್ಲ ನಾನು. ನಾನು ಸಾಲ ಮಾಡಿದ್ದು ನಿಮ್ಮ ಮನೆತನಕ್ಕಾಗಿ ಅನ್ನೋದನ್ನು ಮರೆತು ನನ್ನ ಮೇಲೆ ಅಧಿಕಾರ ನಡೆಸ್ತಾ ಇದ್ದೇನೆ. ನೀವು ಬಂದ ತಕ್ಷಣ ನಿಮ್ಮನ್ನು ಕರೆದು ಉಚಿತವಾಗಿ ಔತಣ ಕೊಡೋದಕ್ಕೆ ನಮ್ಮ ಮನೆನ ಧರ್ಮಛತ್ರ ಅಂತ ತಿಳ್ಕೊಂಡಿದ್ರೆ ನೀವೇನು ಬಯಸಿ ಬಂದಿದ್ರೆ ಅದನ್ನ ನ್ಯಾಯವಾಗಿ ನಾವು ನಿಮಗೆ ಕೊಟ್ಟಿದ್ದೇವೆ. ಅದಕ್ಕೆ ಪ್ರತಿಯಾಗಿ ನೀವು ನಮಗೇನು ಕೊಡಬೇಕೋ ಅದನ್ನ ಕೊಟ್ಟಿದ್ದೀವಿ. ಹಾಗಂತ ನಿಮ್ಮೊಬ್ಬರನ್ನೇ ನೆಟ್ಕೊಂಡು ಕೊಡಕ್ಕಾಗತ್ತೆ? ನಾವು ಸಂತೆಯಲ್ಲಿ ಮಾರೋ ಬೆಲ್ಲ ಮನೆಗೆ ತಂದ ಮೇಲೆ ಮಡಿ ಅಂತೆ. ಹಾಗೆ ನನ್ನ ತಂಗಿ ಮಾಡಿದ ಸಾಲ ಕಟ್ತಿರೋ ಮನೆ ಬಿಟ್ಟು ಹೋಗ್ತೀನಿ. ನೀಚ, ಇನ್ನೊಂದು ಏನೋ ನನ್ನ ಮಾತು. ನೇರವಾಗಿ ಮಾಲನನ್ನೇ ಕೇಳ್ತೀನಿ. ಮಾಲ ನನ್ನ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿದ್ದಾಳೆ. ಮಾಲನನ್ನೇ ಕೇಳ್ತೀನಿ. ಇಷ್ಟೆಲ್ಲ ಅವಮಾನ ಮಾತ್ರ ಅವಳೇ ಬೇಕೇ ನಿಮ್ಗೆ? ಶಿಲಾ, ಈ ವಿಷಯದಲ್ಲಿ ನೀ ನನ್ನ ತಡಿಬೇಡ. ಇಲ್ಲ, ನನ್ನ ಪ್ರಾಣ ಹೋದ್ರೆ ಮತ್ತೆ ನಿಮ್ಮನ್ನ ಮನೆಗೆ ಹೋಗೋದಕ್ಕೆ ನಾನು ಬಿಡೋದು. ತಾಯಿ, ನಿನ್ನ ಗಂಡನ ಆಸೆ ಅರಗಿನಲ್ಲಿ ಕಟ್ಕೊಂಡು ಪೂಜೆ ಮಾಡು. ಯಾರು ಬೇಡ ಅಂತಾರೆ? ನಮಗ್ ಬರ್ಬೇಕಾದ ಸ್ಥಳಕ್ಕೆ ಹೇಳಿ ಹೇಳ್ತೀನಿ. ನಿಮಗ್ ಬರ್ಬೇಕಾದ ಹಣಕ್ಕೆ ನಾನು ನನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ಬಿಚ್ಕೊಡ್ತೀನಿ. ಆದ್ರೆ ಈ ಮನೆ ಮಾತ್ರ ನಮಗೆ ಬಿಟ್ಬಿಡಿ ಅಣ್ಣ. ಇಲ್ಲ ಹೇಳು, ನೀನು ಈ ಮನೆಯ ಮಹಾಲಕ್ಷ್ಮಿ. ನಿನ್ನ ಮೇಲೆ ಆಭರಣ ಬಿಚ್ಕೊಡ್ಬೇಡ. ಈ ಬಂಗಾರ, ಈ ಆಭರಣ ಇರುವುದು ಹಬ್ಬದ ಕಾಲದಲ್ಲಿ ಉಪಯೋಗವಾಗಲಿ ಅಂತ. ಇವತ್ತಿನ ಈ ಘಟನೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರು ನನ್ನ ಬದುಕಿನ ಒಳ್ಳೆ ದಿನಗಳು ಹತ್ತಿರವಾಗ್ತಾ